ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ಆಲಿಸುವುದು ನಮ್ಮ ಜೀವಿತದ ಮುಂಜಾನೆಯ ಸಮಯ ಒಂದು ಆಶೀರ್ವಾದವಾಗಿ ಇರುವುದಕ್ಕಾಗಿ. ಹಾಗಾಗಿ ಈ ಮುಂಜಾನೆಯಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನ ನಾವು ಗಮನಿಸುವುದಾದ್ರೆ, ಕೀರ್ತನೆ 118ನೇ ಅಧ್ಯಾಯದ 21ನೇ ವಚನದಲ್ಲಿ, ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ ನಿನ್ನನ್ನು ಕೊಂಡಾಡುತ್ತೇನೆ. ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಒಂದು ಅಭ್ಯಾಸವನ್ನ ನಾವು ಮಾಡಬೇಕು. ಏನ್ ಅಭ್ಯಾಸ ಅಂತ ನೀವು ಕೇಳಬಹುದು. ನಮ್ಮ ಜೀವಿತದಲ್ಲಿ ಏನೇ ಕೊರತೆಗಳು ಬರಲಿ, ಕಣ್ಣೀರು ಬರಲಿ, ಕೆಟ್ಟ ಸನ್ನಿವೇಶಗಳು ಬರಲಿ, ಎಂತಹದೇ ಒಂದು ಸನ್ನಿವೇಶ ಇದ್ದರೂ ಕೂಡ ನಾವು ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡುವಂಥವರಾಗಬೇಕು. ಪ್ರಾರ್ಥನೆ ಅಂದ್ರೆ ಅರ್ಥ, ನಾವು ಯಾರ ಬಳಿಯಲ್ಲಿ ಹೇಳುವುದಕ್ಕಿಂತ ಮೊದಲು ದೇವರ ಬಳಿಯಲ್ಲಿ ಹೋಗಿ ಕುಳಿತು ಪ್ರಾರ್ಥಿಸುತ್ತಾ, ತಂದೆಯೇ, ದೇವರೇ, ಇಂಥ ಎಲ್ಲಾ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೀತಾ ಇದೆಯಾ, ನನಗೆ ಸಹಾಯ ಬೇಕು, ನನಗೆ ಆಲೋಚನೆ ಬೇಕು, ನನಗೆ ಜ್ಞಾನ ಬೇಕು, ನನಗೆ ಮಾರ್ಗದರ್ಶನ ಬೇಕು ಅಂತ ಏನೇ ಸನ್ನಿವೇಶ ಇರಲಿ ಪ್ರಾರ್ಥಿಸುವುದಕ್ಕೆ ನಾವು ಮೊದಲು ಹೋಗ್ಬೇಕು. ಪ್ರಾರ್ಥನೆ ಯಾಕೆ ಬ್ರದರ್ ಪ್ರಾರ್ಥಿಸಬೇಕು? ನಾನು ಜನರಿಗೆ ಹೋಗಿ ಹೇಳ್ಬೇಕಲ್ವಾ? ನಾನು ಇಷ್ಟು ದಿವಸ ಮಾಡ್ಕೊಂಡು ಬಂದಿರುವುದು ಅನೇಕರಿಗೆ ನನ್ನ ವಿಷಯಗಳನ್ನ ಹಂಚಿಕೊಳ್ಳುವುದರಲ್ಲೇ ನಾನು ಸಮಯ ಕಳೆದಿದ್ದೇನೆ ಅಂತ ನೀವು ಕೇಳ್ಬೋದು. ಹೌದು, ನಿಮ್ಮ ಸನ್ನಿವೇಶಗಳನ್ನು, ನಿಮ್ಮ ಜೀವಿತದ ಪರಿಸ್ಥಿತಿಗಳನ್ನ ನಿಮ್ಮ ಪ್ರೀತಿ ಪಾತ್ರರ ಬಳಿಯಲ್ಲಿಯೂ ನಿಮ್ಮ ಸ್ನೇಹಿತರುಗಳ ಬಳಿಯಲ್ಲಿಯೂ ಹಂಚಿಕೊಳ್ಳುವುದು ಅವಶ್ಯ. ಹೌದು, ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಪ್ರಾರ್ಥನೆಯನ್ನ ಮಾಡುವುದರಲ್ಲಿ ಮುಂದಾಗುವುದಾದ್ರೆ, ವಾಕ್ಯ ಹೀಗೆ ಮಾತನಾಡ್ತಾ ಇದೆ, ನನಗೆ ಸದುತ್ತರವನ್ನ ದಯಪಾಲಿಸಿ ರಕ್ಷಿಸಿದಾತನೇ ನಿನ್ನನ್ನು ಕೊಂಡಾಡುತ್ತೇನೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ಸದುತ್ತರ, ನಮ್ಮ ಎಲ್ಲ ಕಾರ್ಯಗಳನ್ನ ನಾವು ದೇವರ ಬಳಿಲಿ ಹಂಚಿಕೊಳ್ಳುವಂತ ಒಂದು ಅಭ್ಯಾಸವನ್ನ ನಾವು ಮಾಡಿಕೊಳ್ಬೇಕು. ಅದೇ ಪ್ರಾರ್ಥನೆ. ಹಾಗಾಗಿ ನಿಮ್ಮ ಎಲ್ಲಾ ಸನ್ನಿವೇಶಗಳನ್ನ, ನಿಮ್ಮ ಜೀವಿತದ ಎಲ್ಲ ಸಂಗತಿಗಳನ್ನ ನಾಳೆ ಏನ್ ಮಾಡ್ಬೇಕು ಅದನ್ನು ಕೂಡ ಪ್ರಾರ್ಥನೆಯಲ್ಲಿ ತಂದು ದೇವರ ಬಳಿಯಲ್ಲಿ ಹೇಳ್ರಿ. ದೇವ್ರೆ, ಇಂಥದ್ದೊಂದು ನಡೆದೋಯ್ತು ಅಯ್ಯ, ಅದನ್ನು ಪ್ರಾರ್ಥನೆಯಲ್ಲಿ ಬಂದು ದೇವರ ಬಳಿಯಲ್ಲಿ ಹೇಳ್ರಿ. ಹೀಗೆ ಎಲ್ಲ ಕಾರ್ಯಗಳನ್ನು, ಎಲ್ಲ ಪ್ರಶ್ನೆಗಳನ್ನು, ಎಲ್ಲ ಸನ್ನಿವೇಶಗಳನ್ನು, ಏನೇ ವಿಚಾರಗಳಿದ್ದರೂ ಕೂಡ ನಾವು ದೇವರೊಟ್ಟಿಗೆ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಎಂಬ ಒಂದು ಭಾಗದಲ್ಲಿ ಬಂದು ಕುಳಿತುಕೊಳ್ಳುವುದಾದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ ನಿನ್ನನ್ನು ಕೊಂಡಾಡುತ್ತೇನೆ. ಅಂದ್ರೆ ಕೀರ್ತನೆಗಾರನು ಎಲ್ಲ ಕಾರ್ಯಗಳನ್ನ ದೇವರ ಬಳಿಯಲ್ಲಿ ಹಂಚಿ ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದನು ಅನ್ನುವುದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನಾವೆಲ್ಲ ವಿಷಯಗಳನ್ನ ದೇವರ ಬಳಿ ಹೇಳಿ ಪ್ರಾರ್ಥನೆ ಎಂಬ ಒಂದು ಮಾರ್ಗದಲ್ಲಿ ಹೋಗುವುದಾದ್ರೆ ದೇವರು ನಮ್ಮನ್ನ ರಕ್ಷಿಸ್ತಾರೆ, ದೇವರು ನಮ್ಮನ್ನ ರಕ್ಷಿಸುವಂತವರಾಗ್ತಾರೆ, ಕಾಪಾಡುವಂತವರಾಗ್ತಾರೆ, ಮಾರ್ಗದರ್ಶನವನ್ನ ಹೇಳಿಕೊಡ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಆತನ ರಕ್ಷಣೆಯಲ್ಲಿ ನಮ್ಮನ್ನ ನಡೆಸ್ತಾರೆ. ಹಾಗಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳುವಂತ ಒಂದು ಅಭ್ಯಾಸವನ್ನ ಮಾಡಬೇಕು. ಆಗ ನಮ್ಮ ಜೀವಿತ ರಕ್ಷಣೆಯಲ್ಲಿ ಇರುವಂತದ್ದಾಗಿರ್ತದೆ, ದೇವರ ಸುರಕ್ಷತೆಯಲ್ಲಿ ಅದಿರುವಂತದ್ದಾಗಿರ್ತದೆ. ಆಗ ನಾವು ಯಾವಾಗಲೂ ದೇವರ ನೋಡಿ ಹೇಳ್ಬೋದು, ದೇವರೇ, ಹೌದಪ್ಪ, ನಿನ್ನ ಬಳಿ ಹಂಚಿಕೊಂಡೆ, ನಿನ್ನ ಸದುತ್ತರವನ್ನ ದಯಪಾಲಿಸಿದ್ರಿ, ನಿನ್ನ ಬಳಿ ಪ್ರಾರ್ಥಿಸದೆ ನಿನ್ನ ಉತ್ತರವನ್ನ ಕೊಟ್ರಿ, ಮಾರ್ಗದರ್ಶನವನ್ನ ಹೇಳ್ಕೊಟ್ರಿ, ಅದಕ್ಕಾಗಿ ನಿಮಗೆ ವಂದನೆ ಅಂತ ಹೇಳಿ ನಾವು ದೇವರನ್ನ ಇನ್ನಷ್ಟು ಅಧಿಕವಾಗಿ ಸ್ತುತಿಸಬಹುದು. ಹಾಗಾಗಿ ಈ ಮುಂಜಾನೆಯಲ್ಲಿ ಏನಾದ್ರೂ ವಿಷಯಗಳು ದೇವರ ಬಳಿ ಹೇಳುವುದು ಉಂಟೆಂದರೆ ಈಗಲೇ ಪ್ರಾರ್ಥನೆಯಲ್ಲಿ ಅದನ್ನು ಹಂಚಿಕೊಳ್ಳ್ರಿ. ದೇವರು ಸದುತ್ತರವನ್ನ ದಯಪಾಲಿಸ್ತಾರೆ. ಆಗ ನಿಮ್ಮ ಜೀವಿತದಲ್ಲಿ ಇನ್ನಷ್ಟು ಆನಂದ, ಸಂತೋಷ ಅದು ಹೆಚ್ಚುವಂತದ್ದಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಕರ್ತನಾತ್ಮನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು, ಅವರ ಜೀವಿತದಲ್ಲಿ ಕರ್ತನೆ ಅಪ್ಪ, ನಿನಗಾಗಿ ಹೆಚ್ಚಾಗಿ ಕರ್ತನೆ ಅವರ ಸಮಯವನ್ನ ಬೇರ್ಪಡಿಸಿ ಅವರ ಎಲ್ಲ ಪ್ರಾರ್ಥನೆಗಳನ್ನು, ಮನವಿಗಳನ್ನು ಅಪ್ಪ, ವಿಷಯಗಳನ್ನು ನಿನ್ನ ಬಳಿ ಹಂಚಿಕೊಳ್ಳುವಾಗ ನೀನು ಅವರಿಗೆ ಸದುತ್ತರವನ್ನ ದಯಪಾಲಿಸು. ಅವ್ರ ಜೀವಿತ ನಿನ್ನ ಸಂಬಂಧದಲ್ಲಿ ಇನ್ನಷ್ಟು ಗಟ್ಟಿಯಾಗುವಾಗ ಅವರಿಗೆ ರಕ್ಷಣೆ ಕೊಡ್ರಿ. ಎಲ್ಲ ವಿಷಯದಲ್ಲೂ ನೀನು ಅವರ ಪರವಾಗಿ ನಿಂತು ಅವರಿಗೆ ಮಾರ್ಗದರ್ಶನವನ್ನು ಹೇಳಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇವೆ. ವಾಕ್ಯ ಹೇಳಿದಾಗೆ ಸದುತ್ತರವನ್ನ ದಯಪಾಲಿಸಿ ಅವರನ್ನ ರಕ್ಷಿಸು. ಅವರೆಲ್ಲಾ ಪ್ರಾರ್ಥನೆಗಳಿಗೋ ಪ್ರಶ್ನೆಗಳಿಗೋ ನೀನು ಅವರಿಗೆ ಉತ್ತರವನ್ನ ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಈ ದಿನ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore.
phone 9008725814, 9008725815. God bless you.